ಜನನೀ ಜನಕಸ್ತತಾ ತಪೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸರಂ ನತ್ವಾ ಭಕ್ತಿ ಪುರಸರಂ. ಅದ್ವೈತ ಸಾರ್ವಭೌಮ ಚಕ್ರವರ್ತಿಯಾಗಲ್ಪಟ್ಟಂಥ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಲ್ಲಿ ನನ್ನ ಕೋಟಿ ಕೋಟಿ ಹೃದಯದ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಮೌನಯೋಗಿಗಳಾದಂಥ ಮೌನದಿಂದಲೇ ಸಕಲ ಸದ್ಭಕ್ತರನ್ನು ಉದ್ಧಾರ ಮಾಡಿರತಕ್ಕಂಥ ಮೌನಯೋಗಿ ಗುರುನಾಥ ಅವರ ದಿವ್ಯ ಚರಣಾರವಿಂದಗಳಲ್ಲಿ ಕೊಡಮಟ್ಟು ಸಿದ್ಧಾರೂಢರ ನಾಮವನ್ನು ದಶದಿಕ್ಕುಗಳಿಗೆ ಹಬ್ಬಿಸಿರ್ತಕ್ಕಂಥ ವೀರಶೈವ ಸಾರ್ವಭೌಮ ಮಹಾಪುರುಷೋತ್ತಮ ರಾಜ್ಯಯೋಗಿ ಕ್ರಾಂತಿಯೋಗಿ ಸರ್ವಧರ್ಮ ಉದ್ಧಾರಕ ಶ್ರೀಮದ್ ಜಗದ್ಗುರು ಅಕ್ಕಲಕೋಟೆ ರೇವಣಸಿದ್ಧ ಶಿಕ್ಷಣ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರನ್ನು ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಹಾಗೂ ನನ್ನ ಆರಾಧ್ಯ ಗುರುವರಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಚಿಕ್ಕ ರೇವಣಸಿದ್ಧ ಶಿಕ್ಷಣ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರನ್ನು ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ, ಈ ಪುಣ್ಯಮಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನ ವಹಿಸಿರ್ತಕ್ಕಂಥ ಇಂಚಲದ ಪೂಜ್ಯ ಅಪ್ಪಾಜಿಯವರ ದಿವ್ಯ ಚರಣಾರನ್ನು ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ, ಬ್ರಹ್ಮವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ಹಾಗೂ ಮಾತಾಜಿಯವರ ದಿವ್ಯ ಚರಣಾರನ್ನು ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ, ಹಾಗೂ ನಮ್ಮ ಮಠದ ಎಲ್ಲ ಟ್ರಸ್ಟ್ ಕಮಿಟಿಯವರಿಗೂ ಹಾಗೂ ಎಲ್ಲ ಶರಣರಿಗೂ ನನ್ನ ಶರಣಾರ್ಥಿಗಳು. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಒಂದು ಜಾತ್ರೆಯ ಅಂಗವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಪುಣ್ಯಮಯ ಕಾರ್ಯಕ್ರಮ, ಅಧಿಕರಣದಲ್ಲಿ ಇರಿಸಿರ್ತಕ್ಕಂಥ ವಿಷಯದ ಬಗ್ಗೆ ಎಲ್ಲ ಪೂಜ್ಯರು ಬಹು ಸುಂದರವಾಗಿ ಮಾತನಾಡಿದರು. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ ಅಂತ ಎಲ್ಲ ಪೂಜ್ಯರು ಹೇಳ್ಕೊಂತ ಬಂದಿದ್ದಾರೆ. ಬ್ರಹ್ಮ ಸತ್ಯ ಐತಿ, ಜಗತ್ತು ಮಿಥ್ಯ ಐತಿ, ಈ ಜೀವನು ಬ್ರಹ್ಮನ ಸ್ವರೂಪನೇ ಇದ್ದಾನೆ ಅಂತ ಮುಖ್ಯವಾಗಿರ್ತಕ್ಕಂಥದ್ದು ಇದು ವಿಷಯ. ಸೀದಾ ಡೈರೆಕ್ಟ್ ಆಗಿರ್ತಕ್ಕಂಥದ್ದು. ಅದು ಹಾಗೆ ಹಂಗೆ ಆಗ್ತದ್ರಿ ಅಂತಂದ್ರೆ ಮತ್ತೆ ಕೈಲಿ ಬರ್ಬೇಕಾಗ್ತದೆ, ಒಂದನೇತಿ ಎರಡನೇತಿ ಕೈಲಿ. ಹಂಗೆ ಈಗ ಕೊಡದಾಗ ನೀರದಾವ, ಪರ್ಯಾಣಿಯೊಳಗೆ ನೀರದಾವ, ಮಗ್ಯಾಗ ನೀರದಾವ, ಬಾವ್ಯಾಗ ನೀರದಾವ, ಎಲ್ಲದ್ರದಾಗ ನೀರದಾವ. ನಾವೇನ್ತೀವಿ ಪರ್ಯಾಣದಾಗಿನ ನೀರ, ಮಗ್ಯಾಗ ನೀರ, ಹರಿವ್ಯಾಗ ನೀರ, ಕೊಡದಾಗ ನೀರ ಅಂತೀವಿ ನಾವು. ಯಾಕ ನೀರೆಲ್ಲ ಒಂದೇ ಅದಾವ, ಆದ್ರಲ್ಲಿ ಬೇರೆ ಬೇರೆ ಯಾಕೆ ಹೆಸರು ಬಂದಾವ ಅಂತ ಕೇಳಿದ್ರೆ ಉಪಾಧಿ ಭೇದದಿಂದ. ಹಾಗಾಗಿ ಜೀವನಿಗೆ ಅವಿದ್ಯೆ ಉಪಾಧಿ ಆಗ್ಯಾದ, ಈಶ್ವರನಿಗೆ ಮಾಯಾ ಉಪಾಧಿ ಆಗ್ಯಾದ. ಇವೆರಡೂ ಉಪಾಧಿಗಳನ್ನು ತೆಗೆದಿವಿ ಅಂತಂದ್ರೆ ಏನಾಗ್ತಾನ ಅಂತ ಕೇಳಿದ್ರೆ ಈ ಜೀವನು ಬ್ರಹ್ಮನ ಸ್ವರೂಪನೇ ಅದಾನ ಅಂತ ಗೊತ್ತಾಗ್ತದೆ. ಇವು ಗಡಿಗೆ ಪರ್ಯಾಣಿ ಎಲ್ಲ ಉಪಾಧಿ ತೆಗೆದೇವು ಅಂತಂದ್ರೆ ಏನಾಗ್ತಾವ, ಎಲ್ಲ ನೀರುಗಳು ಒಂದೇ ಹೆಂಗಾಗ್ತಾವೋ ಹಂಗ. ಒಂದು ಸಲ ಏನಾಗಿತ್ತು ಅಂತ ಕೇಳಿದ್ರೆ ಸಿದ್ಧಾರ್ಥಪ್ಪನವ್ರು ಇದ್ದ ಕಾಲಕ್ಕೆ ಕಬೀರ್ ದಾಸರು ಅಂತಿದ್ರು. ಸಿದ್ಧಾರ್ಥಪ್ಪನ ಮೇಲೆ ಬಹಳ ಪ್ರೀತಿ, ಬಹಳ ನಂಬಿಕೆ, ಎಲ್ಲ ರಾಜ್ಯವನ್ನೇ ಬಿಟ್ಟು ಸಿದ್ಧಾರ್ಥಪ್ಪನೇ ನನಗೆ ಗತಿ ಅಂತ ಸಿದ್ಧಾರ್ಥಪ್ಪನ ಪಾದಕ್ಕೆ ಬಂದು ಬಿದ್ದವರವರು. ಯಾಕಂತ ಕೇಳಿದ್ರೆ ಗುರುವಿನ ಮೇಲೆ ಅಷ್ಟು ಶ್ರದ್ಧಾ ಇಡಬೇಕು, ನಂಬಿಕೆ ಇಡಬೇಕು. ಗುರುಗಳು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ಕೊಂಡು ಹೋದ್ವಿ ಅಂತ ಕೇಳಿದ್ರೆ ಗುರುಗಳು ಏನು ಮಾಡ್ತಾರ ಅಂತ ಕೇಳಿದ್ರೆ ತಮ್ಮ ಸ್ವರೂಪವನ್ನೇ ಮಾಡ್ಕೊಂಡು ಬಿಡ್ತಾರ. ಅದಕ್ಕೆ ದಾಸಮಯ್ಯನವರು ಒಂದು ವಚನ ಹೇಳಿದ್ರು. ಏನು ಹೇಳಿದ್ರು ಅಂತ ಕೇಳಿದ್ರೆ, ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವ ಕೆಂಡ ನುಂಗಿದಂತೆಯ ಗುರು ಎಂಬ ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ ಆತನ ಸರ್ವಾಂಗವೆಲ್ಲ ಲಿಂಗಮಯ ಕಾಣ ರಾಮನಾಥ ಅಂತ ಆದ್ಯ ವಚನಕಾರರಾಗಿರ್ತಕ್ಕಂಥ ದೇವರ ದಾಸಮಯ್ಯನವರು ತಮ್ಮ ಸುಂದರವಾದ ವಚನದಲ್ಲಿ ಹೇಳ್ತಾರ. ಅದಕ್ಕಾಗಿಯೇ ನಾವು ತಿಳಿಲಿ ಅಥವಾ ತಿಳಿಲಾರದೇ ಇರಲಿ, ಮೊದಲು ಸದ್ಗುರುನಾಥನ ಪಾದಕ್ಕೆ ಬಂದು ಬೀಳಬೇಕು. ಸದ್ಗುರುನಾಥನ ಪಾದಕ್ಕೆ ಬಂದು ಬಿದ್ದೀವಿ ಅಂತಂದ್ರೆ ನಮ್ಮನ್ನು ಏನು ಮಾಡ್ತಾರ ಅಂತ ಕೇಳಿದ್ರೆ ತಮ್ಮ ಸ್ವರೂಪವನ್ನೇ ಮಾಡ್ಕೊಂಡು ಬಿಡ್ತಾರ. ಹೇಳಾಗತ್ತಾಳ ತಾಯಿ ಇದ್ದಾಕಿ, ಏನಂತ ಹೇಳಾಗತ್ತಾಳ, ಮಗನೇ ಮಗನೇ ಇವ ನಿಮ್ಮ ಅಪ್ಪ ಅದಾನ ನೋಡು ಅಂತ ಹೇಳಾಗತ್ತಾಳ. ಅವಾಗ ಮಗ ಇದ್ದಾಗ ಏನನ್ಬೇಕು, ಎಸ್ ಅನ್ಬೇಕು ಅಷ್ಟೇ. ಇದು ಹಾಗ್ಯಾಕಾಗ್ತದ, ಅವ ಯಾಕಾಗ್ತದ, ಇವ ಯಾಕಾಗ್ತದ ನಡೆಯಂಗಿಲ್ಲ. ಗುರುಗಳಾದ ಹೇಳಕತ್ತಾರ, ನೀನು ಸತ್ತು ಚಿತ್ತು ಆನಂದ ಸ್ವರೂಪನಾಗಿರ್ತಕ್ಕಂಥ ಪರಬ್ರಹ್ಮನೇ ನೀನಿದ್ದಿ ಅಂತ ಗುರುಗಳು ಹೇಳಕತ್ತಾರ. ಅದು ಹಾಗ್ಯಾಕಾಗ್ತದ್ರಿ ಅಪ್ಪ ಅಂದ್ರೆ ಮತ್ತೆ ಒಂದನೇತಿ ಎರಡನೇತಿ ಕಲಿಗೆ ಬರ್ಬೇಕಾಗ್ತದ. ಅದಕ್ಕೆ ಸಿದ್ಧಾರ್ಥವ್ರು ಇದ್ದ ಕಾಲಕ್ಕೆ ಕಬೀರ್ ದಾಸರಿದ್ರು. ಆ ಹಳ್ಳಿಗೆ ಕೈಲಾಸ ಮಂಟಪದೊಳಗೆ ಶಾಸ್ತ್ರ ಹೇಳುವಾಗ ಕಬೀರ್ ದಾಸರು ಕಬೀರ ಬಾಯಿಲಿ ಅನ್ನೋದು. ಯಾಕೆಪ್ಪ ಬಾಯಿಲಿ ನೋಡು, ಇದೆಲ್ಲ ಪ್ರಪಂಚ ಕಾಣ್ತದಲ್ಲ, ಇದೆಲ್ಲ ಜಗತ್ತೆಲ್ಲ ಕಾಣ್ತದಲ್ಲ, ಇದೆಲ್ಲ ಸತ್ಯ ಅದ ನೋಡು ಅಂತ ಹೇಳ್ದಂತ. ಆಯ್ತಪ್ಪ ಅಂತಂದ್ರೆ ಮತ್ತೆ ಮರು ದಿವಸ ಬಂದಕ್ಕೆ ಅವಾಗ ಕಬೀರ ಬಾಯಿಲಿ ಅಂದ್ರು.
ಏನಪ್ಪ ನೋಡು ಇದೆಲ್ಲ ಜಗತ್ತು ಕಾಣ್ತೈತಲ್ಲ ಇದೆಲ್ಲ ಸತ್ಯ ಅದ ನೋಡು ಅಂತ ಹೇಳ್ದಂತ. ಹೌದಪ್ಪ ಅಂತ. ಅಲ್ಲೋ ಈಗ ನಾವು ನಿಮ್ಗೆ ಹೇಳ್ದೇವು ಅದು ಹಂಗ್ಯಾಕೆ ಆಗ್ತದ್ರಿ ಅಪ್ಪ, ಇದು ಹಿಂಗ್ಯಾಕೆ ಆಗ್ತದ್ರಿ ಅಪ್ಪ ಹೊಳ್ಳಿ ಪ್ರಶ್ನೆ ಮಾಡ್ತೀರಿ ನೀವು. ಆದ್ರೆ ಕಬೀರದಾಸರು ಹಾಗೆ ಮಾಡಲಿಲ್ಲ. ನಿನ್ನಿನ ದಿವಸ ಸುಳ್ಳು ಅಂತ ಹೇಳಿದ್ರು, ಇವತ್ತಿನ ದಿವಸ ಖರೆ ಅಂತ ಹೇಳಿದ್ರು. ಅದು ಸಿದ್ಧಾರ್ಥ ಹೇಳ್ತಾರೆ ಕಬೀರದಾಸರಿಗೆ, ಅಲ್ಲೋ ಕಬೀರ ನಿನ್ನಿನ ದಿವಸ ಖರೆ ಅಂತ ಹೇಳೀನಿ, ಇವತ್ತಿನ ದಿವಸ ಸುಳ್ಳು ಅಂತ ಹೇಳೀನಿ, ಮತ್ತೆ ನೀವು ಖರೆ ಅಂದ್ರೂ ಹೂನೆ ಅಂತಿ ಸುಳ್ಳು ಅಂದ್ರೂ ಹೂನೆ ಅಂತೀಲೋ ಅಂತ ಕಬೀರಿಗೆ ಕೇಳಿದ ಕೂಡಲೇನೆ ಅವಾಗ ಕಬೀರದಾಸರು ಅಂತಾರ, ಯಪ್ಪ ನೀ ಖರೆ ಅಂದ್ರೆ ಖರೆ ಆಗ್ತದೋ, ನೀ ಸುಳ್ಳು ಅಂದ್ರೆ ಸುಳ್ಳು ಆಗ್ತದ, ನಾನು ನಿನಗೆ ನಂಬಿನಿ ಅಂತ ಕಬೀರದಾಸರು ಕೇಳಿದ್ರಂತ. ಅದಕ್ಕೆ ನಾವು ಸದ್ಗುರುವಿನ ಮ್ಯಾಲ ನಂಬಿಕೆ ಇಡಬೇಕು, ಶ್ರದ್ಧಾ ಇಡಬೇಕು. ನಾವು ಶ್ರದ್ಧಾ ನಂಬಿಕೆ ಇಟ್ಕೊಂಡು ಹೋದೇವಂತಂದ್ರೆ ಸದ್ಗುರುನಾಥ ಬ್ರಹ್ಮ ಸತ್ಯ ಜಗನ್ನಿತ್ಯ ಜೀವೋ ಬ್ರಹ್ಮೈವನ ಪರಹ ಅಂತ ತಿಳಿಸ್ಕೊಡ್ತಾರ. ಆ ತಿಳಿಯುವಂಥ ಜ್ಞಾನವನ್ನ ಸದ್ಗುರುನಾಥ ಸಿದ್ಧಾರೂಢರು ನಿಮಗೆಲ್ಲ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಮಾತು ನಾವು ಕೊಡ್ತೇವೆ. ಹರಿ ಓಂ.